My dear students, in this video, let us understand how to answer question number 11. What is the question? Fill in the blanks with suitable form of passive voice verb. 11ನೇ ಪ್ರಶ್ನೆಯಲ್ಲಿ ಖಾಲಿ ಇರುವ ಜಾಗದಲ್ಲಿ ಸೂಕ್ತವಾದ ಕ್ರಿಯಾಪದದ ರೂಪವನ್ನ ಹಾಕಿ ಅಂತ ಕೇಳ್ತಾರೆ. ಅಂಡ್ ದಿಸ್ ಕ್ವಶನ್ ಕ್ಯಾರೀಸ್ 3 marks. ಹಿಂದೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ದ ಸೆಂಟೆನ್ಸಸ್ ವರ್ ಬೀಯಿಂಗ್ ಟೇಕನ್ ಫ್ರಮ್ ದಿ ಟೆಕ್ಸ್ಟ್. ಈಗ ಟೆಕ್ಸ್ಟ್ ಇಂದ ಅಥವಾ ಔಟ್ ಆಫ್ ಟೆಕ್ಸ್ಟ್ ನಾನ್ ಟೆಕ್ಸ್ಚುಯಲ್ ಸೆಂಟೆನ್ಸಸ್ನ ಕೇಳ್ಬಿಡ್ತಾರೆ. ನಾವು ನಿಮಗೆಲ್ಲ ಹೇಳ್ತಿದ್ದದ್ದು 2 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತಿದ್ವಿ. ಒಂದು, ಚೇಂಜ್ ದಿ ಗಿವನ್ ವರ್ಬ್ ಇಂಟು ಪಾಸ್ಟ್ ಪಾರ್ಟಿಸಿಪಲ್ ಫಾರಮ್. ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದವನ್ನ ಪಾಸ್ಟ್ ಪಾರ್ಟಿಸಿಪಲ್ ಮಾಡಿ ಅಂತ ಹೇಳ್ತಿದ್ದ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಗೋ, ವೆಂಟ್, ಗಾನ್, ಈ 3ನೇದು ಇದೆಯಲ್ಲ. ರೈಟ್, ರೋಟ್, ರಿಟನ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಕಮ್, ಕೇಮ್, ಕಮ್, drink, drank, drunk. And this past participle verb is used in framing passive voice sentence, and it is used in perfect tense sentences. Have, has, had ಇದ್ದಾಗ ಮುಂದಿನ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತದೆ. ಮತ್ತು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಮಾಡಬೇಕಾದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಈ 3ನೇದನ್ನ ಹಾಕಬೇಕು. ಅದನ್ನ ನಿಮಗೆ ಹೇಳ್ತಿದ್ವಿ. ಇದಂತೂ ಈಗಲೂ ಸಹ ಟೆಕ್ಸ್ಟ್ ಇಂದ ಬರಲಿ ಅಥವಾ ನಾನ್ ಟೆಕ್ಸ್ಟ್ ಇಂದ ಅಲ್ಲದೆ ಬೇರೆ ಕಡೆಯಿಂದ ತೆಗೆದುಕೊಂಡಂತ ವಾಕ್ಯಗಳು ಬಂದ್ರೂ ಇಂತಹ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದವನ್ನ ಯೂಶಲಿ ಏನು ಕರೆಕ್ಟ್ ಆಗೇನೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ರಿಯಾಪದಗಳು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ತವೆ. ಅವುಗಳನ್ನ ಪಾಸ್ಟ್ ಪಾರ್ಟಿಸಿಪಲ್ ಮಾಡಬೇಕು. ಅದು ಒಂದು. ಹಿಂದೆ ಏನ್ ಹೇಳ್ತಿದ್ವಿ ನಾವು, ಸಾಮಾನ್ಯವಾಗಿ ಟೆಕ್ಸ್ಟ್ ಇಂದ ತೆಗೆದುಕೊಳ್ತಕ್ಕಂಥ ವಾಕ್ಯಗಳು ನಡೆದು ಹೋಗಿರತಕ್ಕಂಥ ಘಟನೆಗಳಿಂದ ತೆಗೆದುಕೊಂಡಂತ ವಾಕ್ಯಗಳಾಗಿರ್ತವೆ. ಆದ್ದರಿಂದ ವಾಸ್ ಅಥವಾ ವರ್ ಹಾಕಿ ಅಂತ ಹೇಳ್ಬಿಡ್ತಿದ್ದ. ವಿ ಯೂಸ್ ಟು ಸೇ ಟು ಯೂಸ್ ಐದರ್ ವಾಸ್ ಆರ್ ವರ್. ಸೊ ವಾಸ್ is to be used in case of singular object, and were is to be used in case of plural object ಅಂತ ಹೇಳ್ಕೊಟ್ಟಿದ್ವಿ. ಈಗ ಬದಲಾವಣೆಗಳಾಗ್ತವೆ. ಅದನ್ನ ಆ ಥರದ್ದು ಬೇಕಾದ್ರೆ ಕೇಳ್ಬೋದು, ಅಥವಾ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ ಇರ್ತಕ್ಕಂಥದ್ದನ್ನು ಕೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಬೆಳಿಗ್ಗೆ ಅಥವಾ ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ ಮುಖ್ಯ ಕ್ರಿಯಾಪದ ಇಂಗಿಂದ ಕೊನೆಗೊಳ್ತಿದ್ರೆ ಬೀಯಿಂಗ್ ಅನ್ನ ಸೇರಿಸ್ಬೇಕು. ನಂತರ ಹ್ಯಾವ್, ಹ್ಯಾಸ್, ಹ್ಯಾಡ್ ಇದ್ರೆ ಬೀನ್ ಅನ್ನ ಸೇರಿಸ್ಬೇಕು. ವಿಲ್, ವುಡ್, ಶಲ್, ಶುಡ್, ಮೇ, ಮೈಟ್, ಕ್ಯಾನ್, ಕೋಡ್ ಅಂಥವು ಸಣ್ಣ ಕ್ರಿಯಾಪದಗಳು ಅಥವಾ ಸಪೋರ್ಟಿಂಗ್ ವರ್ಬ್ಸ್ ಬಂದಾಗ ಬಿ ಹಾಕಬೇಕು ಅಂತೆಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಈಗ ಯಾವ ಥರದ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದೇನೆ. ಲೆಟ್ ಅಸ್ ಸಿ ಹೌ ಟು ಆನ್ಸರ್ ದೀಸ್ ಕ್ವಶನ್ಸ್. ಇಲ್ಲಿ ಈ ಥರದಲ್ಲಿ ಒಂದು ಅಥವಾ ವಾಸ್ ವಾರ್ ಹಾಕುವಂಥದ್ದೇ ಬರ್ಬೋದು,
ಅಥವಾ ಬೇರೆ ಥರದಲ್ಲಿ ಪ್ರೆಸೆಂಟ್ ಟೆನ್ಸ್ ಈಸ್, ಆಮ್, ಆರ್ ಹಾಕುವಂಥ ವಾಕ್ಯಗಳನ್ನು ಕೊಡ್ಬೋದು. ನಾವು ಲೆಟ್ಸ್ ಮೂವ್ ಅಂಡ್ ಅಂಡರ್ಸ್ಟ್ಯಾಂಡ್ ಹೌ ಟು ಆನ್ಸರ್ ದಿಸ್ ಕ್ವಶನ್. Raksha arrives at her college by 10 a.m. every day. So that's present simple. Raksha, she is a lecturer, she arrives at 10 a.m. every day. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ ವಿಚ್ ಟೆನ್ಸ್ ಇಟ್ ಈಸ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಟ್ಸ್ ಇನ್ ಪ್ರೆಸೆಂಟ್ ಟೆನ್ಸ್. ಅರೈವ್ಸ್, ಪ್ಲೀಸ್ ಸಿ, this is the verb that you should know. In which tense it is? It's in present tense form. Raksha arrives. So then all these verbs that are in bracket should be changed into past participle, of course, but the supporting verb should be in present tense form. ಗ್ರಾಮರ್ ಮೊದಲೆಲ್ಲ ಏನು ಮಾಡ್ತಿದ್ವಿ, ನಾವು ವಾಸ್ ಅಥವಾ ವರ್ ಉಪಯೋಗಿಸ್ಬಿಡಿ ಅಂತ ಹೇಳ್ತಿದ್ವಿ, ಪಾಸ್ಟ್ ಟೆನ್ಸಲ್ಲಿ ಇರ್ತಿತ್ತು. ಈಗ ದಿಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಫಾರಮ್. ನೋಡೋಣ, ಲೆಟ್ಸ್ ಸಿ. ಶಿ ಟೀಚಸ್ ಇಂಗ್ಲಿಷ್ ಅಂಡ್ ಶಿ ಅಂತಿದೆ, ಪ್ರೆಸೆಂಟ್ ಟೆನ್ಸಲ್ಲಿ ಮಾಡ್ಬೇಕು. ಶಿ ಈಸ್, ಯು ಶುಡ್ ನಾಟ್ ಯೂಸ್ ವಾಸ್, ಇಲ್ಲಿ ಈಸ್ ಉಪಯೋಗಿಸ್ಬೇಕು. ಗ್ರೀಟೆಡ್, ಸೊ PP, she is greeted by her students. Got it? And her classes, that is plural, right? You should not use is there like that. Here you should use are. Her classes are loved by her students. So you should not use were because it's in present tense form. You know, ಈಗ ನಡೀತಾ ಇರ್ತಕ್ಕಂಥ ವಿಚಾರ. ಆದ್ದರಿಂದ ಇಲ್ಲಿ ನೋಡಿ, she is greeted and her classes are loved by her students. Again present tense ಹಾಕೊಳ್ಳಿ. She is respected. She is respected by her colleagues. Got it? Coming to second one, the Navodaya movement in 1987 ಅಂತಿದೆ. 1987 ಯಾವ ಟೆನ್ಸಲ್ಲಿದೆ ಅಂತ ಅರ್ಥ ಆಗಬೇಕು, ಪಾಸ್ಟ್ ಟೆನ್ಸಲ್ಲಿದೆ. ಆದ್ದರಿಂದ ನವೋದಯ ಮೂವ್ಮೆಂಟ್ ಸಿಂಗುಲರಲ್ಲಿದೆ. ಸೊ ವಾಸ್, ನವೋದಯ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ in 1987. So more than 3,000 rice varieties, ಇಲ್ಲಿ more than 3,000 rice varieties ಅನ್ನೋ ಪ್ಲೂರಲ್ ಬಂತು. ಆದ್ದರಿಂದ were saved. Today biodiversity intensive farming. ಸೊ ಟುಡೇ ಅಂತ ಬಂದಾಗ ಪ್ರೆಸೆಂಟ್ ಟೆನ್ಸ್ ಬಂತು, ಜ್ಞಾಪ ಇಟ್ಕೊಳ್ಳಿ. ಈಸ್ ಪ್ರಾಕ್ಟೀಸ್ಡ್. ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲೆಲ್ಲ ನಾವು ಪಾಸ್ಟ್ ಟೆನ್ಸ್ ಹಾಕೊಂಡ್ಬಿಟ್ವಿ. ಈಗ ಇಲ್ಲಿ ಟುಡೇ, ಈಗ ಅಂತ ಬರ್ಬೇಕಾದ್ರೆ ಈಸ್. ಸೊ ಟುಡೇ intensive farming is practiced by many farmers across the country. ಅರ್ಥ ಆಯ್ತಲ್ಲ? Coming to this one, rickshaw pullers are, ನೋಡಿ ಪ್ರೆಸೆಂಟ್ ಟೆನ್ಸ್ ಇದೆ.
ಅದರಿಂದ ಮುಂದೂ ನಾವು ಈಸ್, ಆರ್, ಆಮ್ ಈ ಮೂರಲ್ಲಿ ಯಾವುದು ಹೊಂದ್ಕೋತದೋ ಸಬ್ಜೆಕ್ಟು, ವಿಚ್ ಎವರ್ ದಿ ಹೆಲ್ಪಿಂಗ್ ವರ್ಬ್ ವಿಚ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್, ಅದನ್ನು ಉಪಯೋಗಿಸ್ಬೇಕಾಗ್ತದೆ. rickshaw pullers are a common sight in India, and they ಇಲ್ಲಿ you please see there are two verbs. One is helping verb, another one is main verb. I told you, whenever you come across any one of can, could, shall, should, may, might, will, would, must ಇಂಥವುಗಳು ಬಂದಾಗ you should use be in between these two verbs. Can be, shall be, will be, right? May be ಅದನ್ನು ಹಾಕೋಬೇಕು. ಆಮೇಲೆ ಸಿ ಇರೋದನ್ನ ಸೀನ್ ಮಾಡಬೇಕು. ಸೊ ಕ್ಯಾನ್ ಬಿ ಸೀನ್ ಇನ್ ಪಬ್ಲಿಕ್ ಪ್ಲೇಸಸ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ನೌ ಕಮಿಂಗ್ ಟು ದಿಸ್, ದೇ ಪ್ಲೂರಲ್, ಅದಕ್ಕೋಸ್ಕರ ಆರ್ ಹಾಕೊಳ್ಳಿ. ದೇ ಆರ್ ನಾಟ್ ಟ್ರೀಟೆಡ್, they are not treated well by the public. Every rickshaw puller, every each ಬಂದಾಗ ನಾವು ಸಿಂಗ್ಯುಲರ್ ಉಪಯೋಗಿಸಬೇಕಾಗ್ತದೆ. ಎವ್ರಿ ರಿಕ್ಷಾ ಪುಲ್ಲರ್ ಈಸ್ ನೆಗ್ಲೆಕ್ಟೆಡ್ ಇನ್ ದಿ ಸೊಸೈಟಿ. ಜ್ಞಾಪಕ ಇಂಥವೇನಾದ್ರು ಕೊಟ್ಟಾಗ ನಾವು ಹಿಂದೆ ಹೇಳ್ತಿದ್ವಲ್ಲ, ಬ್ಲೈಂಡ್ ಮೆಥಡ್ ಹೇಳ್ಕೊಡ್ತಿದ್ವಲ್ಲ, ವಾಸ್ ಹಾಕಿ ಸಿಂಗ್ಯುಲರ್ ಇದ್ದರೆ ಪ್ಲೂರಲ್ ಇದ್ದರೆ ವರ್ ಹಾಕಿ ಅಂತ ಹೇಳ್ತಿದ್ವಲ್ಲ, ಅದನ್ನು ಮರ್ತು ಬಿಡಿ. ಈ ಥರದ್ದು ಬೇಕಾದ್ರೆ ಕೇಳ್ಬೋದು. ಇಲ್ಲಿ ನೋಡಿ, ದಿಸ್ ಈಸ್ ಟೇಕನ್ ಫ್ರಮ್ ದ ಲೆಸನ್ ಟು ಡಿಯರ್ ಅಂದಮೇಲೆ ಅದು ಪಾಸ್ಟ್ ಟೆನ್ಸಲ್ಲೇ ಇರ್ತದೆ. ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ನೋಡ್ರಿ. ಎ ಕ್ರೈಮ್ ವಾಸ್ ರಿಪೋರ್ಟೆಡ್, ಪಾಸ್ಟ್ ಟೆನ್ಸಲ್ಲೇ ಇದೆ, ಟು ದಿ ಪ್ರಿನ್ಸ್ ಆಫ್ ಮೊನಾಕೋ. ದ ಪ್ರಿನ್ಸ್ ಸಿಂಗ್ಯುಲರ್ ಇದೆ, ವಾಸ್ ಅಮೇಜ್ಡ್. ಯಾಕೆಂದ್ರೆ ಫಾರ್ ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಿ ಕಿಂಗ್ಡಮ್. ದ ಮಿನಿಸ್ಟರ್ಸ್ ಪ್ಲೂರಲ್ ಇದೆ, ಅದರಿಂದ ವರ್ ಸಮ್ಮನ್ಡ್, ಸಭೆ ಕರೆಯಲಾಯಿತು ಟು ಡಿಸ್ಕಸ್ ದಿ ಮ್ಯಾಟರ್. ಇಲ್ಲಿ ನಾನು ಹೇಳ್ಕೊಡ್ತಿದ್ವಲ್ಲ ಹಿಂದೆ, ಆ ಮೆಥಡ್ ಅನ್ನು ಉಪಯೋಗಿಸ್ಬೇಕು. ಗಟ್ ಇಟ್? ಇಲ್ಲಿ ಬನ್ನಿ, ಲಾರಾ ಗಾಟಪ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಟು ಗೋ ಹೋಮ್, ಇದು ಸಂಡೇ ಮಾರ್ನಿಂಗ್ ತೆಗೆದುಕೊಳ್ಳಲಾಗಿದೆ. ಶಿ ವಾಸ್ supported by her maid Petra. She turned her head and was surprised to see Gonzalo picking up the violets. Violets another plural bantu, which were dropped on the ground. ಗೊತ್ತಾಯ್ತಲ್ಲ? ಇಲ್ಲಿ ಈ ತರ ಆನ್ಸರ್ ಮಾಡಬೇಕು. ಕಮಿಂಗ್ ಟು ದಿ ಲಾಸ್ಟ್ ಒನ್, ಜೆಂಟ್ಸ್ ಸೈಕಲ್ಸ್ ಹ್ಯಾವ್ ಸರ್ಟನ್ ಅಡ್ವಾಂಟೇಜಸ್. ಪುರುಷರ ಸೈಕಲ್ಗಳು ಕೆಲವು ಅನುಕೂಲಗಳನ್ನ ಹೊಂದ್ಕೊಂಡಿದ್ದಾವೆ. ಅಂಡ್ ದೀಸ್ ಅಂದ್ರೆ ಪ್ಲೂರಲ್ ಬಂತು. ದೀಸ್ ಆರ್, ಯಾಕಂದ್ರೆ ಇಲ್ಲಿ ಹ್ಯಾವ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ, ಅದರಿಂದ ದೀಸ್ ಆರ್ ಪ್ರಿಫರ್ಡ್ by some women as these have an additional bar from the seat to the handle. ಸೀಟ್ ಇಂದ ಹ್ಯಾಂಡಲ್ ವರೆಗೂ ಒಂದು ಬಾರ್ ಇರ್ತದೆ. ಅಂಡ್ ಎ ಚೈಲ್ಡ್, ಇಲ್ಲಿ ಕ್ಯಾನ್ ಅಂತ ಹೇಳ್ದೆ ನೋಡಿ, ಕ್ಯಾನ್ ಬಿ, ಎ ಚೈಲ್ಡ್ ಕ್ಯಾನ್ ಬಿ seated on it. ಕಾರ್ಟಿಂಗ್ ಪ್ರಾವಿಷನ್ಸ್, ದಿಸ್ ಕಾರ್ಟಿಂಗ್ ಸಿಂಗ್ಯುಲರ್ ತಗೋಬೇಕು, ಪ್ರಾವಿಷನ್ಸ್ ಪ್ಲೂರಲ್ ಅಂತ ಅದೇ, ಅದು ಬಿಟ್ಟು ವರ್ ಅಂತ ಹಾಕ್ಬೇಡಿ.
So carting provisions are. Carting provisions are ಅಲ್ಲ, is, done, do, did, done, is done on their own. ಅಂದ್ರೆ ಸರಕುಗಳನ್ನ ಸಾಗಿಸ್ಬೋದು. ಕಾರ್ಟಿಂಗ್ ಪ್ರಾವಿಷನ್ಸ್ ಈಸ್ ಡನ್. ಸೊ ಇಲ್ಲಿ ಪ್ರಾವಿಷನ್ಸ್ ಅದೇ ತಿಳ್ಕೊಂಡು ನೀವು ಆರ್ ಅಂತ ಹಾಕ್ಬಿಟ್ಟಿರ. ಕಾರ್ಟಿಂಗ್ ಈಸ್ ಇಂಪಾರ್ಟೆಂಟ್. ಕಾರ್ಟಿಂಗ್ ಪ್ರಾವಿಷನ್ಸ್ ಈಸ್ ಡನ್ ಆನ್ ದೇರ್ ಓನ್. ಇನ್ನೊಂದು ವಿಚಾರ ನಿಮಗೆ ತಿಳಿಸ್ಬೇಕಾಗಿದೆ. ಸಪೋಸ್ ಈಗ 2 ಮಾರ್ಕ್ಸ್ ಕ್ವಶನ್ನ ಕೇಳ್ಬಿಡ್ತಾರೆ. ವಾಟ್ ಆರ್ ದಿ ಮೆನ್ಷನ್ ಎನಿ 2 ಅಡ್ವಾಂಟೇಜಸ್ ಆಫ್ ದ ಜೆಂಟ್ ಸೈಕಲ್? Since it has got a bar from the seat to the handle, a child can be seated. ಆಮೇಲೆ ಎರಡನೇ ಅಡ್ವಾಂಟೇಜ್ ಏನು ಅಂದರೆ ಕಾರ್ಟಿಂಗ್ ಪ್ರಾವಿಷನ್ಸ್ ಕ್ಯಾನ್ ಬಿ ಡನ್. ಸರಕುಗಳನ್ನು ಸಾಗಿಸ್ಬೋದು. ಈ 2 ಪಾಯಿಂಟ್ಗಳನ್ನು ಹಾಕಿದ್ರೆ 2 ಮಾರ್ಕ್ಸ್ ಕ್ವಶನ್ ಪಾಯಿಂಟ್ಗಳು ಅದು ಬೇರೆ. ಸೊ ಈಗ ಮೊದಲೆಲ್ಲ 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನ್ ಕೇಳ್ತಿದ್ರು. ಈಗ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಆನ್ಸರ್ ದಿಸ್ ಕ್ವಶನ್ ನಂಬರ್ 11, ವೇರ್ ವಿ ಹ್ಯಾವ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ passive form of verb. And we must be very careful and we must see whether it is in past tense or in present tense. Past tense ಇದ್ರೆ was ಅಥವಾ were ಉಪಯೋಗಿಸಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿದ್ರೆ ಈಸ್, ಆಮ್ ಆರ್ ಆರ್, ARE. ಆಮ್ ಸಾಮಾನ್ಯವಾಗಿ ಐ ಬಂದಾಗ, ಆಬ್ಜೆಕ್ಟ್ ಐ ಬಂದಾಗ ಆಮ್ ಹಾಕ್ತೀವಿ. ಈಸ್ ಪ್ಲೂರಲ್ಲು ಆರ್, ARE. Right? Now, in the next video, let's go to answer about the expressions. Right? Thank you very much.